ದೇವರಾಜು ಆಗಿದ್ದ ಶ್ರೀಯುತರು ಮುಂದೆ ಹಾಡುವ ಸ್ವಾಮೀಜಿ ಎಂದೇ ಖ್ಯಾತಿ ಗಳಿಸಿದ್ದರು. ತಾವು ಬಹುಬೇಗನೆ ತಾಯಿಯನ್ನು ಕಳೆದುಕೊಂಡಿದ್ದರೂ ಕೂಡ ಎಲ್ಲ ಭಕ್ತವೃಂದಕ್ಕೆ ತಾಯಿಯ ಪ್ರೀತಿಯನ್ನು ನಿಸ್ಸಂಶಯವಾಗಿ ದಾರೆ ಎರೆದಿದ್ದು ಇನ್ನೂ ಹಸಿಯಾಗಿಯೇ ಇದೆ. ವಿದ್ಯೆ, ಜಮೀನು ಎಲ್ಲವೂ ಇದ್ದು ಐಷಾರಾಮದ ಜೀವನ ನಡೆಸಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಬಿಟ್ಟು ಮನಸ್ಸು ಮಾತ್ರ ಭಗವಂತನಿಗಾಗಿ ಹಾತೊರೆಯುತ್ತಿತ್ತು. ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ಹಾಡುಗಾರಿಕೆ, ಏಕಪಾತ್ರಾಭಿನಯ, ಭಾಷಣ, ಪ್ರಬಂಧ ಇವುಗಳಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದು ಎಲ್ಲ ಶಿಕ್ಷಕರಿಗೂ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಅದೆಷ್ಟು ಜೀವಪ್ರೀತಿ ಎಂದರೆ ಹಸುವಿನಿಂದ ಕರುವನ್ನು ದೂರ ಮಾಡಿ ಹಾಲು ಕರೆಯುತ್ತಾರೆ ಎಂದು ಮನೆಯಲ್ಲಿನ ಕರುವಿಗೆ ಹಿರಿಯರ ಕಣ್ತಪ್ಪಿಸಿ ಆಕಳ ಹಾಲನ್ನು ಹೊಟ್ಟೆ ತುಂಬ ಕುಡಿಯಲು ಅವಕಾಶ ಮಾಡಿಕೊಡುತ್ತಿದ್ದರು. ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ 1998ರಲ್ಲಿ ಬೆಂಗಳೂರಿಗೆ ಬಂದಾಗ ಸ್ನೇಹಿತರ ಮುಖೇನ ರಾಮಕೃಷ್ಣ ಮಠದ ಸಂಪರ್ಕ ಲಭಿಸಿ ವಿವೇಕಾನಂದ ಸಂಘದ ಸದಸ್ಯರಾಗಿ ಆಶ್ರಮದ ಎಲ್ಲ ಕೆಲಸಗಳಲ್ಲೂ ಪಾದರಸದಂತೆ ತೊಡಗಿಸಿಕೊಂಡರು. ಪೂಜ್ಯ ಪುರುಷೋತ್ತಮಾನಂದಜಿಯವರ ಮೆಚ್ಚಿನ ಶಿಷ್ಯರಾದರು. ಅವರ ಮಾರ್ಗದರ್ಶನವೇ ಜೀವನಕ್ಕೆ ದೊಡ್ಡ ತಿರುವನ್ನು ದೊರಕಿಸಿಕೊಟ್ಟಿತು. 1992ರಲ್ಲಿ ಬೆಂಗಳೂರಿನಲ್ಲಿ ರಾಮಕೃಷ್ಣ ಸಂಕೀರ್ತನ ಸಭೆ ಆರಂಭಿಸಿ ಭಜನೆ ಸಂಕೀರ್ತನೆಗಳ ಮೂಲಕ ದಿವ್ಯ ತ್ರೇಯರನ್ನು ಮನೆ ಮನಗಳಿಗೆ ತಲುಪಿಸಿದರು. ಸಾವಿರದ 1993ರಲ್ಲಿ ಪರಮ ಪೂಜ್ಯ ಪುರುಷೋತ್ತಮಾನಂದಜಿ ಪೊನ್ನಂಪೇಟೆಗೆ ಹೋದಾಗ ಅವರೊಟ್ಟಿಗೆ ಜೊತೆಯಾಗಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡರು. 1994ರಲ್ಲಿ ಮತ್ತೆ ಬೆಂಗಳೂರಿಗೆ ಹಿಂದಿರುಗಿ ರಾಮಕೃಷ್ಣ ಯೋಗಾಶ್ರಮ ಆರಂಭಿಸಿ 2001ರಲ್ಲಿ ಧಾರವಾಡದ ರಾಮಕೃಷ್ಣ ಆಶ್ರಮದಲ್ಲಿ 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಹುಬ್ಬಳ್ಳಿಗೆ ಬಂದು ನೆಲೆ ನಿಂತರು. ರೇವಣ್ಕರ್ ಅವರ ಮನೆಯೇ ಆಶ್ರಮವಾಗಿ ಬದಲಾಗಿದ್ದು ಇತಿಹಾಸ. 2002ರ ಮೇ ತಿಂಗಳು ಇದಕ್ಕೆ ಸಾಕ್ಷಿಯಾಯಿತು. ಬಾಲಕ ಸಂಘ, ಯುವಕ ಸಂಘಗಳಷ್ಟೇ ಅಲ್ಲ, ಭಕ್ತರಿಗಾಗಿ ಅಸಂಖ್ಯಾತ ಕಾರ್ಯಕ್ರಮಗಳನ್ನು ಮಾಡಿ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಜೀವನ ಕಟ್ಟಿಕೊಳ್ಳಲು ಅಣಿಮಾಡಿಕೊಟ್ಟವರೂ ಶ್ರೀಯುತರೆ. ಅಷ್ಟೇ ಅಲ್ಲ, ಇಂದು ಆಶ್ರಮದಲ್ಲಿ ಆಚರಿಸುತ್ತಿರುವ ಈ ಶರನ್ನವರಾತ್ರಿ ಉತ್ಸವದ ವೈಭವ ಮತ್ತು ಭಕ್ತಿಯ ಪರಾಕಾಷ್ಠತೆಗೆ ಕಾರಣವೂ ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರೇ. ಅದಷ್ಟೇ ಅಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗುವ ಗುರುತರ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಎಂಬುದನ್ನು ಮರೆಯಬಾರದು. ಕಳೆದ ವರ್ಷ ದೇಹಾರೋಗ್ಯ ಸರಿ ಇರದಿದ್ದಾಗಲೂ ಕೂಡ ಉತ್ಸವದ ವೈಭವಕ್ಕೆ ಭಂಗ ಬರಬಾರದೆಂದು ತಾವೇ ಸ್ವತಃ ನಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದು ಹೀಗೆ. ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಹುಬ್ಬಳ್ಳಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮ, ಹವನ, ಧಾರ್ಮಿಕ ಕಾರ್ಯಕ್ರಮಗಳು, ನಾಡಿನ ವಾಗ್ಮಿಗಳಿಂದ ವಿಶೇಷವಾದ ಪ್ರವಚನಗಳು, ನಾಡಿನ ಸಾಧು ಸಂತರಿಂದ ಆಶೀರ್ವಚನ, ಜೊತೆಗೆ ದೇವಿಯನ್ನ ಇಷ್ಟೆಲ್ಲ ಸಾಲನೆಂಬಂತೆ ತಡಸದ ಬಳಿ 72 ಎಕರೆ ಭೂಮಿ ಖರೀದಿಸಿ ಗೋಶಾಲೆ ಮತ್ತು ಹುಮೆನ್ ಎಕ್ಸಲೆನ್ಸ್ಗೆ ಹಗಲಿರುಳು ಶ್ರಮಿಸಿದರೂ ಕನಸು ಸಾಕಾರ ರೂಪಕ್ಕೆ ಬಾರದೆ ಹೋಗಿದ್ದು ಬೇಸರವಾದರೂ ಕೂಡ ಈ ಕನಸನ್ನ ನನಸು ಮಾಡಿಸಲು ಅವರೇ ನಮ್ಮ ಜೊತೆ ಚೈತನ್ಯ ಶಕ್ತಿಯಾಗಿ ಇರುವರೆಂಬ ನಂಬಿಕೆ ಎಲ್ಲರದ್ದೂ ಆಗಿದೆ. ಅವರ ಸಂಕಲ್ಪವೇ ನಮಗೆ ಶಕ್ತಿ, ಅವರ ಜೀವನವೇ ನಮಗೆ ಮಾರ್ಗದರ್ಶನ, ಅವರೆಂದೆಂದಿಗೂ ನಮಗೆ ಅಮರ ಆಪ್ಯಾಯಮಾನ.